ಸರ್ ಮೊನ್ನೆ ಈ ಅಂಗನವಾಡಿ ಒಳಗೆ ನಾವು ವ್ಯವಹಾರ ಮಾಡಿ ಕಳ್ಳತನ ಮಾಡಿ ಅಂಗನವಾಡಿ ಕಾರ್ಯಕರ್ತೆ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ಅಂಗನವಾಡಿ ಕಾರ್ಯಕರ್ತೆ ಆಗಿದ್ಲು. ಆ ಹೆಣ್ಮಗಳೇನು ಇದು ಒಂದು ಅವ್ಯವಹಾರ ಮಾಡಿ ಕಳ್ಳತನ ಮಾಡಿದ್ಲು. ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಿದ್ವಿ. ಅದ್ರೊಳಗೆ ಇನ್ವೆಸ್ಟಿಗೇಷನ್ಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ನಾನು ಅಕ್ಕಿತಿದ್ದು ಯಾರ್ಯಾರು ಸಂಪರ್ಕದಾರ ನೇರ ಸಂಪರ್ಕ ಒಳಗೆ ಫೋನ್ ಒಳಗೆ ಈ ಪ್ರಸಾದ್ ಅಬ್ಬಯ್ಯ ಸಾಹೇಬರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಮುಗ್ಧರೊಬ್ಬರು ಇರ್ಬೋದು, ಅವ್ರದ್ದೆಲ್ಲ ಒಂದು ಕಾಲ್ ಹಿಸ್ಟ್ರಿನ ಚೆಕ್ ಮಾಡಿ ತಾವು ಅದನ್ನು ಒಂದು ಪರಿಶೀಲನೆ ಮಾಡಿರಿ ಅಂತ ಹೇಳಿದ್ದೆ ನಾನು. ಅಷ್ಟಕ್ಕೆ ಶಾಸಕರು ತಮ್ಮ ಒಂದು ತಾಳ್ಮೆಯನ್ನು ಕಳ್ಕೊಂಡು ಏನೇನು ಮಾತಾಡಿಬಿಟ್ರೆ ನಮ್ಮ ಹಿಸ್ಟ್ರಿ ಬಗ್ಗೆ ಅದು ಇದು ಅಂತೇಳಿ. ನಮ್ಮ ಹಿಸ್ಟ್ರಿ ಏನು ಅನ್ನೋದು ಇಡೀ ಧಾರವಾಡ ಜಿಲ್ಲೆಗೆ ಗೊತ್ತೈತಿ. ನಮ್ಮ ಧರ್ಮಪತ್ನಿ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಉಪಮಹಾಪೌರರು ಅದಾರ. ನಮ್ಮ ಧಾರವಾಡ ಜಿಲ್ಲೆಯ ದ್ವಿತೀಯ ಸ್ಥಾನ. ಒಬ್ಬ ಮನೆಯೊಳಗಿರುವಂಥ ಹೆಣ್ಮಗಳನ್ನ ನಾವು ಧಾರವಾಡ ಜಿಲ್ಲೆ ಒಂದು 2ನೇ ಸ್ಥಾನಕ್ಕೆ ನಾವು ತೊಗೊಂಬರ್ತೀವಿ ಅಂತಂದ್ರೆ ಅದು ಏನು ಸಣ್ಣ ವಿಷಯ ಅಲ್ಲ. ಅವ್ರಿಗೆ ಪಾಪ ಏನೋ ಮತಿಭ್ರಮಣೆ ಆಗಿರ್ಬೋದು ಅಂತ ಅನ್ಕೊತೀನಿ. ಇರಲಿ, ಅವ್ರೇನು ಮಾತಾಡ್ಯಾರ ಅವ್ರು ಇಟ್ಟಕ್ಕೆ ಸರ. ಆಮೇಲೆ ಆ ಹೆಣ್ಮಗಳಿಗೆ ಈಗೂ ಸಪೋರ್ಟ್ ಮಾಡತ್ತಾರ ಅಬ್ಬಯ್ಯನವರು. ಆ ಹೆಣ್ಮಗಳು ಏನಾದರೂ ಅತಿ ಒಂದು 2-3 ದಿವಸದೊಳಗೆ ಏನಾದರೂ ಬಂಧಿಸಲಿಲ್ಲ ಅಂತಂದ್ರೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಪಕ್ಷದ ನೇತೃತ್ವದಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡ್ತೇವೆ ಸರ. ಅಷ್ಟಕ್ಕೂ ಮಣಿಲಿಲ್ಲ ಅಂದರೆ ಮುಂದೆ ಬರುವ ದಿನಗಳಲ್ಲಿ ಶಾಸಕರ ಮನೆಗೂ ಹೋಗ್ತೇವೆ ಮತ್ತು ಈ ನಮ್ಮ ಕಮಿಷನರ್ ಆಫೀಸ್ಗೂ ನಾವು ಹೋಗಿ ಭೇಟಿ ಕೊಡ್ತೇವೆ ಸರ್. ಸರ್, ಈಗ ಶಾಸಕರು ಅದೇ ಪ್ರಸಾದ್ ಅಬ್ಬಯ್ಯ ಅವರು ಸದನದಲ್ಲಿ ಹೇಳ್ತಾರೆ ಈ ಕೇಸ್ನಲ್ಲಿ ಮುಖ್ಯ ಆರೋಪಿಗಳನ್ನು ಪ್ರಮುಖ ಆರೋಪಿಗಳನ್ನು ಅರೆಸ್ಟ್ ಮಾಡಲಾರ್ದೆ ಫೇಲ್ಯೂರ್ ಆಗ್ಯಾರ ಕಮಿಷನರ್ ಅಂತ. ಅದು ಹೆಂಗೆ ಮತ್ತೆ ಸಪೋರ್ಟ್ ಮಾಡ್ತಾರೆ ಅಂತ? ಯಾಕೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಸರ್, ಅವರು ಅಲ್ಲಿ ನಮ್ಮ ನೆಚ್ಚಿನ ಶಾಸಕರು ಮಹೇಶ್ ಹೆಗ್ಣಿಕೆ ಅವರು ಧ್ವನಿ ಎತ್ತಾರೆ ಸರ್ ಸದನದಲ್ಲಿ. ಏನಂತ ಶಾಸಕರು ಮತ್ತು ಎಲ್ಲ ಮಿಲಾಪಿಯಾಗಿ ಆ ಒಂದು ಆರೋಪಿಗಳನ್ನು ಬಂಧಿಸಲಿಕ್ಕೆ ವಿಫಲರಾಗ್ಯಾರ ಅಂತ ಹೇಳ್ತಾರೆ. ಅವಾಗ ಅದನ್ನು ಒಪ್ಕೊತಾರೆ ಅವರು. ಅವಾಗಿನ ಮಡ ಏನು ಒಪ್ಕೊಂಡಿಲ್ಲ ಅವ್ರು. ಯಾಕಂದ್ರೆ ಅವ್ರ ಕೈಯಾಗಿ ಎಲ್ಲ ಮಿಲಾಪಿ ಕುಸ್ತಿ ನಡೆದಿತ್ತಲ್ಲ ಸರ್. ಯಾವಾಗ ನಮ್ಮ ಶಾಸಕರು ಧ್ವನಿ ಎಬ್ಬಿಸಿದ್ರು ಅವಾಗ ಇವರು ಅದನ್ನು ಒಪ್ಕೊತಾರೆ. ಹೌದು, ಮತ್ತು ಈ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ಫೇಲ್ಯೂರ್ ಆಗ್ಯಾರ ಅಂತ ಹೇಳ್ಯಾರ. ಬಟ್ ಪೊಲೀಸ್ ಕಮಿಷನರ್ ಸಾಹೇಬರು ಫೇಲ್ಯೂರ್ ಆಗ್ಯಾರ ಅಂದ್ರೆ ಸರ್ಕಾರ ಇವ್ರದೈತಿ, ಸರ್ಕಾರದ ಅಧಿಕಾರಿ ವರ್ಗದವ್ರು ಇವರು ಅದಾರ. ಮತ್ತು ಎಂಟೈರ್ ಸರ್ಕಾರ ಹಿಡ್ಕೊಂಡು ಟೋಟಲಿ ಕಾಂಗ್ರೆಸ್ ಫೇಲ್ ಆದಂಗತ್ತಲ್ಲ ಸರ್. ಈಗ ಕಮಿಷನರ್ ವಿರುದ್ಧ ಹೋರಾಟ ಮಾಡ್ತಾನೆ ಅಂತ ಪ್ರತಿಭಟನೆ ಮಾಡ್ತಾನೆ ಸರ್. ಆರೋಪಿನ ಬಂಧಿಸಲಿಲ್ಲ ಅಂತಂದ್ರೆ ಮತ್ತು ಪ್ರತಿಭಟನೆ ಅನಿವಾರ್ಯ ಸರ್. ನಮಗೆ ಎಲ್ಲಿ ಮಾಡ್ತೀರಿ ಸರ್, ಯಾವಾಗ ಅಂತ? ಅದು ನಮ್ಮ ಪಕ್ಷದ ಪ್ರಮುಖರು ನಾವು ಅಧ್ಯಕ್ಷರು ಎಲ್ಲ ವಿಚಾರ ಮಾಡ್ಕೊಂಡು ಡಿಸಿಷನ್ ತಗೋತೀವಿ ಸರ್. ತಮ್ಗೆ ಹೇಳ್ತೀವಿ 100% ಸರ್. ಸರ್ಕಾರ ಮತ್ತು ಶಾಸಕರು ಫೇಲ್ಯೂರ್ ಆಗ್ಯಾರ ಸರ್. ಯಾಕಂದ್ರೆ ಒಂದು ಸಾಮಾನ್ಯ ಒಂದು ಆರೋಪಿನ ಬಂಧನೆ ಮಾಡೋಕ್ಕಾಗೋಲ್ತಪ್ಪ ಅಂತಂದ್ರೆ ಮತ್ತು ಈ ಸರ್ಕಾರ ಇದ್ದಷ್ಟು ಸತ್ರ ಎಷ್ಟು ಹೇಳಿ ಸರ್.